ಬೆಂಗಳೂರು ಬ್ಯೂಟಿಷಿಯನ್ ವುಮೆನ್ಸ್ ಟ್ರಸ್ಟ್ ವತಿಯಿಂದ ಮೊದಲನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ನಡೆಸಲಾಯಿತು. ಅಧ್ಯಕ್ಷರಾದ ಸವಿತಾ ನಾಗೇಶ್ ಹಾಗೂ ಉಪಾಧ್ಯಕ್ಷರಾದ ಸುಜಾತಾ ನೇತೃತ್ವದಲ್ಲಿ ನಡೆದ ಸಮಾರಂಭದಲ್ಲಿ ಟ್ರಸ್ಟ್ನ ಪದಾಧಿಕಾರಿಗಳು ಮತ್ತು ಮಹಿಳಾ ಬ್ಯೂಟಿಷಿಯನ್ಗಳೆಲ್ಲ ಸೇರಿ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಇದೇ ಸಂದರ್ಭದಲ್ಲಿ ಬ್ಯೂಟಿಷಿಯನ್ಗಳಿಗೆ ಹೇರ್ ಕಲರಿಂಗ್, ಹೇರ್ ಸ್ಟೈಲ್, ಹೇರ್ ಕಟಿಂಗ್ ಮತ್ತು ಬ್ಯೂಟಿಷಿಯನ್ ಪ್ರಾಡಕ್ಟ್ಗಳ ಬಗ್ಗೆ ತರಬೇತಿ ಮತ್ತು ಪ್ರದರ್ಶನ ನೀಡಲಾಯಿತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸವಿತಾ ನಾಗೇಶ್ ಅಂದ್ಬಿಟ್ಟು ಬೆಂಗಳೂರು ಬ್ಯೂಟಿಷಿಯನ್ ವುಮೆನ್ ಟ್ರಸ್ಟ್ ವತಿಯಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಟ್ರಸ್ಟು ಇವತ್ತಿಗೆ 1 ವರ್ಷ ಆಯಿತು. ವರ್ಷ ಸೆಲೆಬ್ರೇಷನ್ ಜೊತೆಗೆ ಒಂದು ಡ್ರೀಮ್ ಡ್ರಾನಿಕ್ ಕಂಪ್ನಿಯಿಂದ ಒಂದು ಸೆಮಿನಾರ್ ಕ್ಲಾಸಸ್ ಕೊಡ್ತಾ ಇದ್ದೀವಿ. ನಮ್ಮ ಬ್ಯೂಟಿಷಿಯನ್ಗೆ ಪ್ರತಿಯೊಂದು ಕ್ಲಾಸಸ್ಸು ನಾವು ಫ್ರೀಯಾಗೆ ಕೊಡ್ತಾ ಇದ್ದೀವಿ. ಏನಕ್ಕೋಸ್ಕರ ಅಂದರೆ ಪ್ರತಿಯೊಬ್ಬರಿಗೂ ಈ ಕಲೆ ಇರಬೇಕು, ಬ್ಯೂಟಿಷಿಯನ್ಗೆ ಎಲ್ಲನೂ ಗೊತ್ತಿರಬೇಕು ಅನ್ನೋದಕ್ಕೋಸ್ಕರ ನಮ್ಮ ಟ್ರಸ್ಟಿನ ಮುಖಾಂತರ ಪ್ರತಿಯೊಬ್ಬರ ಬ್ಯೂಟಿಷಿಯನ್ಗಳಿಗೂ ಸಹ ನಾವು ಈ ಕ್ಲಾಸಸ್ನ ಕೊಡ್ತಾ ಇದ್ದೀವಿ. ವರ್ಷಕ್ಕೆ 2ರಿಂದ 3 ಕ್ಲಾಸಸ್ಸು ಕೊಡ್ತಾ ಇರ್ತೀವಿ ಮತ್ತು ಸಮಾಜ ಸೇವೆ ಆ ಥರ ಎಲ್ಲ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ನಮ್ಮ ಟ್ರಸ್ಟಿನ ಮುಖಾಂತರ ನಡೀತಾ ಇರ್ತವೆ. ಅದಕ್ಕೋಸ್ಕರನೇ ಈ ನಮ್ಮ ಟ್ರಸ್ಟ್ ಮಾಡ್ತಾ ಇದ್ದೀವಿ. ಸರ್, ನಮ್ಮ ಬ್ಯೂಟಿಷಿಯನಲ್ಲಿ ನಮ್ಮ ಗ್ರೂಪಲ್ಲಿ ಒಂದು 400 ಜನ ತನಕ ಇದ್ದಾರೆ. ಆ್ಯಕ್ಚುಲಿ ನಾವು ಒಂದು ಸತಿ ಸೆಮಿನಾರ್ ಏನಾರ ಮಾಡ್ತೀವಿ ಅಂದರೆ 150ರಿಂದ 160-170 ಜನ ಸೇರ್ತಾರೆ ಸರ್. ಹೌದು ಸರ್. ಕಲ್ಲರ್ಗಳು ಏರ್ ಬಗ್ಗೆ ಹೇಳ್ಕೊಂಡು ಕೊಡ್ತಾ ಇದ್ದೀವಿ ಸರ್. ಹೇರ್ ಕಟ್ಟು, ಏರ್ ಹೈಲೈಟ್ಸು, ಹೇರ್ ಕಲ್ಲರು, ಹೇರ್ಸ್ನ ಹೆಂಗೆ ಮೇಂಟೆನೆನ್ಸ್ ಮಾಡಬೇಕು, ಹೇರ್ನ ಯಾವ ಥರ ನಾವು ಕಾಪಾಡ್ಕೊಬೇಕು, ಕಲ್ಲರ್ಗಳಿಂದ ಏನೇನು ಪ್ರಾಬ್ಲಮ್ ಇದೆ, ಯಾವ ಥರ ಹೇರ್ಸ್ಗೆ ಯಾವ ಥರ ಕಲ್ಲರ್ ಹಾಕಬೇಕು ಅನ್ನೋದನ್ನ ಕ್ಲಾಸಸ್ ತೊಗೊತಾ ಇದ್ದೀವಿ ಸರ್ ಇವತ್ತು. ಹೌದು ಸರ್, ಆಗುತ್ತೆ. ಅದನ್ನು ನಾವು ಬ್ಯೂಟಿಷಿಯನ್ ಅದ್ರ ಬಗ್ಗೆ ತಿಳ್ಕೊಂಡು ಮಾಡಬೇಕು ಅನ್ನೋದೇ ನಾವು ಈ ಕ್ಲಾಸಸ್, ಅದಕ್ಕೋಸ್ಕರನೇ ಸಹ ಈ ಕ್ಲಾಸಸ್ ತೊಗೊತಾ ಇರೋದು. ಎಲ್ಲ ಪ್ರಾಡಕ್ಟು ಎಲ್ಲರ ಮೇಲೂ ಪ್ರಯೋಗ ಮಾಡಬಾರ್ದು, ಅದ್ರ ಬಗ್ಗೆ ತಿಳ್ಕೊಂಡು ಮಾಡಬೇಕು ಅನ್ನೋದೇ ನಮ್ಮ ಬ್ಯೂಟಿಷಿಯನ್ಗಳಿಗೆ ಈ ಥರ ಕ್ಲಾಸಸ್ ಕೊಡ್ತಾ ಇದ್ದೀವಿ ಸರ್. ನಮಸ್ಕಾರ. ನಮ್ಮ ಇವು ಟ್ರಸ್ಟ್ ಓಪನ್ ಮಾಡಿ, ಬೆಂಗಳೂರು ಬ್ಯೂಟಿಷಿಯನ್ ವುಮನ್ ಟ್ರಸ್ಟು ನಾವು ಓಪನ್ ಮಾಡಿ 1 ವರ್ಷ ಆಗ್ತಾಯಿದೆ. 1 ವರ್ಷ ಒಂದು ಆ್ಯನಿವರ್ಸರಿ ಡೇ ಮಾಡ್ತಾಯಿರ್ತೀವಿ ನಾವು. ಇದು ಮಾಡೋ ಉದ್ದೇಶ ಏನಂದರೆ, ಇದು ಬ್ಯೂಟಿಷಿಯನ್ಗಳಿಗೆ ನಾವು ಹೊಸದಾಗಿ ಒಂದು ತರಬೇತಿ ಕೊಡಬೇಕು ಅನ್ನೋದು ಉದ್ದೇಶ ನಮ್ಮದು. ಆ ತರಬೇತಿ ಬಂದು ಡ್ರೀಮ್ 1 ಮಧು ಸರ್ ಕಡೆಯಿಂದ, ಮಧು ಗೌಡ ಅವ್ರ ಕಡೆಯಿಂದ ನಾವು ಈ ಒಂದು ಕ್ಲಾಸಸ್ ತೊಗೊತಾ ಇದ್ದೀವಿ. ಪ್ರತಿ ಒಂದು ಕ್ಲಾಸನ್ನು ನಾವು ಇದೇ ಥರ ಟ್ರಸ್ಟು ಬ್ಯೂಟಿಷಿಯನ್ ಮಕ್ಕಳಿಗೆ ನಾವು ಇದೇ ಥರನೇ ನಾವು ಕ್ಲಾಸಸ್ ಕೊಡ್ತಾ ಇದ್ದೀವಿ. ನಮ್ಮ ಉದ್ದೇಶನೇ, ನಮ್ಮ ಉದ್ದೇಶ ಇರೋ ಬೆಂಗಳೂರು ಬ್ಯೂಟಿಷಿಯನ್ ಉದ್ದೇಶನೇ ಫ್ರೀ ಕ್ಲಾಸಸ್ ಕೊಡೋ ಅಂಥ ಉದ್ದೇಶ ನಮ್ಮದು. ಪ್ರತಿಯೊಂದು ಯಾವುದೇ ಪ್ರಾಡಕ್ಟ್ ಬರಲಿ, ಹೊಸದಾಗಿ ಪ್ರಾಡಕ್ಟ್ಗಳು ಬಂದಿರಲಿ, ಆ ಪ್ರಾಡಕ್ಟ್ನಿಂದ ಯಾವುದೇ ಲಾಂಚ್ ಆಗಿರಲಿ, ಅದನ್ನು ನಾವು ಪ್ರತಿ ತಿಂಗಳೂ ನಾವು ಬ್ಯೂಟಿಷಿಯನ್ ಅವ್ರಿಗೆ ನಾವು ಇದು ಫ್ರೀ ಕ್ಲಾಸಸ್ ಕೊಡ್ತಾಯಿದ್ದೀವಿ. ಅಧಿಕವಾಗಿ ಅಂದರೆ ನಮ್ಮ ಬ್ಯೂಟಿಷಿಯನ್ನಲ್ಲಿರುವಂಥ ಹೆಣ್ಮಕ್ಳು ಒಂದು 400 ಜನ ಇದ್ದಾರೆ. ಹಾಗಾಗಿ ಇವಾಗ ಕ್ಲಾಸಿಗೆ ಬಂದಿರೋರು ಒಂದು 200 ಜನ, ಪ್ರತಿ ಒಂದು ಕ್ಲಾಸಸ್ಗೂ 200 ಜನ ಬರ್ತಾಯಿದ್ದಾರೆ. ನಮ್ಗೆ ಅದು ಖುಷಿ. ಮತ್ತು ನಮ್ಮ ಮಧುಗೌಡ ಸರ್ ಅವರು ನಮಗೆ ಸಹಾಯ ಮಾಡಿದ್ದಾರೆ, ಅದು ತುಂಬ ಖುಷಿ ಆಗ್ತಾಯಿದೆ. ಎಂಥ ಟೈಮಲ್ಲಿ ಅವರು ನಮಗೆ ಸಹಾಯ ಮಾಡಿದ್ದಾರೆ ಅಂದರೆ ಅದು ಹೇಳೋಕ್ಕೆ ಆಗಲ್ಲ. ತುಂಬ ಥ್ಯಾಂಕ್ಸ್ ಸರ್ ನಿಮಗೆ. ಥ್ಯಾಂಕ್ಸ್. ನಮಸ್ಕಾರ. ಆ್ಯಕ್ಚುಲಿ ನನ್ನ ಹೆಸರು ಮಧುಗೌಡ ಅಂದ್ಬಿಟ್ಟು, ನಾನು ಡ್ರೀಮ್ ರನ್ ಪ್ರೊಫೆಷ್ನಲ್ ಕಂಪನಿಯಿಂದ ಬಂದಿದ್ದೀನಿ. ಆ್ಯಕ್ಚುಲಿ ನಾವು ಹೇರ್ ಕೇರ್ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತೀವಿ. ಇದು ಜಾಪನೀಸ್ ಬೇಸ್ಡ್ ಕಂಪನಿ. ಸವಿತಾ ಮೇಡಮ್ ಅಧ್ಯಕ್ಷರಾಗಿ ಮತ್ತು ಸುಜಾತಾ ಮೇಡಮ್ ಅವರು ಇಬ್ಬರು ಕಾನ್ಫರೆನ್ಸ್ ಕಾಲಲ್ಲಿ ಮಂಜುಳಾ ಮೇಡಮ್ ಅವ್ರ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಒಂದು ಎಜುಕೇಷನಲ್ ಪ್ರೋಗ್ರಾಮ್ಗೆ ರಿಕ್ವೆಸ್ಟ್ ಮಾಡಿದ್ರು. ಹಾಗಾಗಿ ನಾವು ಇವತ್ತಿನ ದಿನ ಹೇರ್ ಕೇರ್ ಬಗ್ಗೆ ಒಂದು ಸೆಮಿನಾರನ್ನ ಇಲ್ಲಿ ಇಟ್ಕೊಂಡಿದ್ದೀವಿ. ಸುಮಾರಾಗಿ 150ರಿಂದ 200 ಜನ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀವಿ ಅಂತ ಮೇಡಮ್ ಹೇಳಿದ್ರು. ಆಲ್ರೆಡಿ 150 ರೀಚ್ ಆಗಿದ್ದಾರೆ ಅನ್ಕೊತೀನಿ. ಬಟ್ ಎಲ್ಲರೂ ಒಂದು ಒಳ್ಳೆಯ ಅಭಿಪ್ರಾಯದಲ್ಲಿ ಒಂದು ಕಡೆ ಸೇರಿ ಕಲ್ತ್ಕೊಳ್ಳಿಕ್ಕೆ ಬಂದಿದ್ದಾರೆ. ಬಟ್ ಒಂದು ಖುಷಿಯಾದ ವಿಚಾರ ಏನಂದರೆ, ಎಲ್ಲೋ ಕೆಲಸಕ್ಕೆ ಹೋಗೋದ್ರ ಬದಲು ಅವರೇ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಅವರ ಒಂದು ಫ್ಯಾಮಿಲಿನ ರನ್ ಮಾಡೋದಕ್ಕೆ ಒಂದು ಉದ್ದೇಶ ಇಟ್ಕೊಂಡು ಕಲ್ತ್ಕೊಂಡು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ. ತುಂಬ ಸಂತೋಷ. ನನ್ನ ಹೆಸರು ಗೌರಮ್ಮ ಅಂತೇಳಿ,
ಬ್ಯಾಂಗ್ಳೂರ್ ಬ್ಯೂಟಿಷಿಯನ್ ವುಮೆನ್ ಟ್ರಸ್ಟ್ ಕಡೆಯಿಂದ ಮಾತಾಡ್ತಿದ್ದೀನಿ. ಮುಖ್ಯವಾಗಿ ನಮ್ಮ ಟ್ರಸ್ಟ್ ಉದ್ದೇಶ ಏನು ಅಂತ ಅಂದರೆ, ನಾವು ಎಲ್ಲ ಅಪ್ಕಮಿಂಗ್ ಏನು ಬರುತ್ತೆ ಎಲ್ಲ ಟೆಕ್ನಿಷಿಯನ್ ಕಡೆಯಿಂದ ನಾವು ಅವರಿಗೆ ಹೇರ್ ಕೇರ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಎಲ್ಲ ಫೆಸಿಲಿಟಿನ ನಮ್ಮ ಬ್ಯೂಟಿಷಿಯನ್ಗಳಿಗೆ ಸಿಗಬೇಕು ಅಂತ ಎಲ್ಲ ಸೆಮಿನಾರ್ಗಳನ್ನ ಫ್ರೀಯಾಗಿ ನಾವು ಕೊಡ್ತಾಯಿದ್ದೀವಿ. ಯಾಕಂದರೆ ಕೆಲವೊಂದು ಹೆಣ್ಮಕ್ಳು ಎಲ್ಲ ಕಡೆ ಫೀಸ್ಗಳು ಮಾಡ್ತಾರೆ. 2,000 to 5,000 ರೂಪಾಯಿ ಫೀಸು ಒಂದು ಸೆಮಿನಾರ್ ಅಟೆಂಡ್ ಮಾಡಬೇಕು ಅಂದರೆ ಫೀಸು ಅಟೆಂಡ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಾವು ನಮ್ಮ ಟ್ರಸ್ಟ್ ಕಡೆ ವತಿಯಿಂದ ನಾವೆಲ್ಲ ಫ್ರೀ ಸೆಮಿನಾರ್ ಮಾಡ್ತಿದ್ದೀವಿ. ಮತ್ತು ಏನು ಅಪ್ಕಮಿಂಗ್ ಏನು ಬರ್ತಾಯಿದೆ ಸರ್, ಎಲ್ಲ ಏರ್ ಕೇರ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಮತ್ತು ಮೇಕಪ್ಗಳಾಗಿರ್ಬೋದು, ಎಲ್ಲ ಯಾವ ಪ್ರಾಡಕ್ಟು ಒಂದು ಒಳ್ಳೆ ರೀತಿಲಿ ಇರುತ್ತೆ ಅದನ್ನೆಲ್ಲ ಬ್ಯೂಟಿಷಿಯನ್ಗಳಿಗೂ ತಲುಪಬೇಕು. ಇಡೀ ನಮ್ಮ ಥ್ರೋಟ್ ಕರ್ನಾಟಕ ಬ್ಯೂಟಿಷಿಯನ್ಗಳನ್ನ ನಾವು ಒಂದು ಕಡೆ ಕಲೆ ಹಾಕಿ ಅವ್ರಿಗೆ ಎಲ್ಲ ಫೆಸಿಲಿಟಿಗಳನ್ನ ಕೊಡಬೇಕು ಅಂತ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಮತ್ತು ನಮ್ಮ ಟ್ರಸ್ಟ್ ಉದ್ದೇಶನೂ ಕೂಡ ಎಲ್ಲ ಬ್ಯೂಟಿಷಿಯನ್ಗಳಿಗೂ ಒಂದು ಫೆಸಿಲಿಟಿ ಸಿಗಬೇಕು ಅಂತ ನಮ್ಮ ಉದ್ದೇಶ ಆಗಿರುತ್ತೆ ಸರ್. ನನ್ನ ಹೆಸರು ಶೀಲಾ ಅಂತ. ನಾನು 1 year ಬ್ಯಾಕೆ ಈ ಟ್ರಸ್ಟಿಗೆ ಜಾಯ್ನ್ ಆದೆ. ಏನಂದರೆ ಒಂದು ಟ್ರಸ್ಟಿಗೆ ಜಾಯ್ನ್ ಆಗೋದ್ರಿಂದ ಅಪ್ಡೇಟೆಡ್ ಕೋರ್ಸ್ಗಳನ್ನ ಕಲಿಬೋದು. ಆಮೇಲೆ ಒಗ್ಗಟ್ಟಲ್ಲಿ ಬಲವಿದೆ ಅಂತಾರಲ್ಲ, ಆ ಥರ ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಜೀವನ ಮಾಡೋಕ್ಕಾಗಿರ್ಬೋದು. ಇನ್ನು ಏನೇನು ಅಪ್ಗ್ರೇಡೆಡ್ ಕೋರ್ಸಸ್ ಬರುತ್ತೆ ಅವನ್ನೆಲ್ಲ ತಿಳ್ಕೊಬೇಕು ಅಂದರೆ ನಾವು ತುಂಬ ಹಣನ ಖರ್ಚು ಮಾಡಬೇಕಾಗುತ್ತೆ. ಸೊ ನಾವೆಲ್ಲ ಒಗ್ಗಟ್ಟಾಗಿ ಕಲಿಯೋದ್ರಿಂದ ಏನಾಗುತ್ತೆ ಅಂದರೆ ಹಣನೂ ಉಳಿತಾಯ ಆಗುತ್ತೆ, ನಾವು ಎಲ್ಲದನ್ನು ಮುಂದೆ ಬರೋ ಅಂಥ ಎಲ್ಲ ಅಪ್ಡೇಟೆಡ್ ಕೋರ್ಸ್ಗಳನ್ನ ಕಲ್ತಂಗೂ ಆಗುತ್ತೆ. ಆಮೇಲೆ ನಾನೇನು ಹೇಳ್ತೀನಿ ಅಂದರೆ, ನಾವು ಇಷ್ಟೊಂದು ಹೆಣ್ಮಕ್ಳು ಸ್ವಾವಲಂಬಿಯಾಗಿ ಜೀವನ ಮಾಡ್ತಾ ಇರೋದ್ರಿಂದ ನಮ್ಮ ಫ್ಯಾಮಿಲಿಗಳನ್ನ ನಾವೇ ನೋಡ್ಕೋಬೋದು. ಇಲ್ಲಿ ಎಷ್ಟೋ ಜನ ವಿಡೋಸ್ ಇದ್ದಾರೆ, ಸಿಂಗಲ್ ಪೇರೆಂಟ್ಸ್ ಇದ್ದಾರೆ. ಸೊ ಇದೇನಂದರೆ ಒಂದು ಸಮಾಜ, ನಾವು ಕೂಡ ಸೋಷಿಯಲ್ ವರ್ಕೇ ಮಾಡ್ತಾ ಇರೋದು, ನಾವೇನು ನಮ್ಮ ಮನೆಗೆ ಮಾಡ್ಕೊತಾ ಇಲ್ಲ. ನಾವು ತುಂಬ ಚೆನ್ನಾಗಿ ಕಾಣೋ ಥರ ಮಾಡೋದೇ ನಾವು. ಸೊ ಹಂಗಾಗಿ ನಾನು ಗೌರ್ಮೆಂಟ್ನವ್ರಿಗೆ ಏನು ಹೇಳ್ತೀನಿ ಅಂದರೆ, ನಮ್ಮನ್ನು ಕನ್ಸಿಡರ್ ಮಾಡಬೇಕು. ಸೋಷಿಯಲ್ ವರ್ಕ್ ಮಾಡ್ತಾ ಇರೋದ್ರಿಂದ ನಮ್ಮನ್ನು ಕನ್ಸಿಡರ್ ಮಾಡಿ ನಮಗೇನೇನು ಅನುಕೂಲ ಬರುತ್ತೆ ಗೌರ್ಮೆಂಟ್ ಕಡೆಯಿಂದ ಅದನ್ನು ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನಾನು ದೀಪಾ ಅಂತ. ಈ ಟ್ರಸ್ಟ್ ಜಾಯ್ನ್ ಆಗಿ 1 year ಆಯಿತು. ಸೊ ಟ್ರಸ್ಟ್ ಓಪನ್ ಆಗಿನೂ 1 year ಆಗಿದೆ. ಇವತ್ತು ಅದರ ಆ್ಯನಿವರ್ಸರಿ ಆಚರಣೆ ಮಾಡ್ತಾ ಇದ್ದೀವಿ. ತುಂಬ ಖುಷಿ ಇದೆ. ಈ ಟ್ರಸ್ಟಿಗೆ ಈ ಮಾಡಿರೋದು ಉದ್ದೇಶ ಹೇಗಿದೆಯೋ ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ಬ್ಯೂಟಿಷಿಯನ್ ಅಂತ ಅಂದಾಕ್ಷಣಕ್ಕೆ ಬರೀ ಅಲಂಕಾರ ಮಾಡ್ಕೊಳ್ಳೋದು ಒಂದೇ ಅಲ್ಲ, ಸ್ಕಿನ್ ಕೇರ್, ಹೆಲ್ತ್ ಕೇರ್ ಅಂತ ಏನು ಹೇಳ್ತೀವಿ, ಅದರ ಆರೋಗ್ಯದ ಬಗ್ಗೆ ನಾವು ಬೇಸಿಕ್ಕಾಗಿ ತಿಳ್ಕೊಂಡು ನಾವು ಕಸ್ಟಮರ್ಗೆ ಏನು ಕೊಡ್ತೀವಿ, ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ನಾವು ಫಸ್ಟ್ ತಿಳ್ಕೊಂಡಿದ್ರೆ ನಮ್ಮ ಕಸ್ಟಮರ್ಸ್ಗೆ ನಾವು ಹೆಲ್ತಿಯಾಗಿರೋಂಥದ್ದನ್ನು ನಾವು ಮಾಡ್ತೀವಿ. ಸೊ ಅದರಿಂದ ಅವ್ರಿಗೂ ಒಳ್ಳೆಯದಾಗುತ್ತೆ, ನಮಗೂ ಒಳ್ಳೆಯದಾಗುತ್ತೆ. ಈ ಥರ ಅರ್ಥ ಮಾಡಿಕೊಂಡು ಕಲ್ತ್ಕೊಂಡು ಮಾಡೋದ್ರಿಂದ ಇನ್ನೂ ಹೆಚ್ಚು ಬ್ಯೂಟಿಷಿಯನ್ಸ್ಗಳಿಗೂ ಹೆಲ್ಪ್ ಆಗುತ್ತೆ, ನಮ್ಮಲ್ಲಿ ಕಲಿತಾ ಇರೋರಿಗೂ ಒಂದು ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶ ಇದರಲ್ಲಿ ಇರೋದ್ರಿಂದ ನಾನು ಇದರಲ್ಲಿ ಜಾಯ್ನ್ ಆಗಿದ್ದೀನಿ. ಸುಮಾರು ಕಲ್ತಿದ್ದೀನಿ. ಸೊ ಹೊರಗಡೆ ಹೋಗಿ ನಾವು ಅಷ್ಟು ದುಡ್ಡು ಕಟ್ಟು ಕಲಿಯೋದಕ್ಕೆ ಕಷ್ಟ ಆಗ್ತಿದೆ. ಸೊ ಅಂಥವರೆಲ್ಲ ಇಲ್ಲಿ ಬಂದು ಕಲಿಬೋದು ಸರ್, ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಗೌರ್ಮೆಂಟಿಂದ ಏನೆಲ್ಲ ತೊಗೋಬೇಕು ಅಂತ ನಾವು ನಿಂತಿದ್ದೀವಿ, ಇವತ್ತು ಎಷ್ಟು ಜನ ನಿಂತಿದ್ದೀವಿ, ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ಅದನ್ನು ಪಡ್ಕೋತೀವಿ, ಬಿಡೋದಿಲ್ಲ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಧ್ಯಾ ಅಂತ. ಓಕೆ, ನಾನು ಹೇಳೋ ಉದ್ದೇಶ, ನಮ್ಮ ಟ್ರಸ್ಟ್ ಕಡೆಯಿಂದ ಎಷ್ಟು ಜನ ಇದೀವೋ ಬ್ಯೂಟಿಷಿಯನ್ಸು, ಅಷ್ಟು ಜನಕ್ಕೂ ಇನ್ನೂ ಮುಂದೆ ಬರುವಂಥ ಬ್ಯೂಟಿಷಿಯನ್ಸ್ಗೂ ಉಪಯೋಗ ತುಂಬ ನಮ್ಮ ಟ್ರಸ್ಟ್ ಕಡೆಯಿಂದ ಆಗ್ತಾಯಿದೆ. ಜೊತೆಗೆ ಗೌರ್ಮೆಂಟ್ ಫೆಸಿಲಿಟಿಯಲ್ಲಿ ಏನೇನಿದೆಯೋ ನಾವು 18 ವರ್ಷದಿಂದ ನಾವೇನೂ ಪಡ್ಕೊಂಡಿಲ್ಲ, ಇನ್ನು ಮುಂದಕ್ಕೂ ಪಡ್ಕೋತೀವೋ ಇಲ್ವೋ ಅದು ನಮಗೆ ಗೊತ್ತಿಲ್ಲ. ಬಟ್ ನಮ್ಮ ಹೋರಾಟ ಮಾತ್ರ ನಮ್ಮ ಮುಂದೆ ಬರುವಂಥ ಬ್ಯೂಟಿಷಿಯನ್ಸ್ಗೂ ಆಗುತ್ತೆ, ನಮಗೂ ಕೂಡ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಟ್ರಸ್ಟ್ ನಡೆಸ್ತಾ ಇದ್ದೀವಿ. ಈ ಟ್ರಸ್ಟಿಂದ ನಮಗೂ ತುಂಬಾ ಉಪಯೋಗ ಆಗಿದೆ. ಎಲ್ಲ ಬೇರೆ ಕಡೆಯಿಂದ ಎಷ್ಟೋ ದುಡ್ಡು ಕೊಟ್ಟು ನಾವು ಕಲಿಯೋವಂಥದ್ದನ್ನೆಲ್ಲ ಇಲ್ಲಿ ಫ್ರೀ ಸೆಮಿನಾರ್ಸ್ ನಮಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಮಗೆ ತುಂಬ ಹೆಲ್ಪ್ ಆಗಿದೆ. ಈ ಥರ ಟ್ರಸ್ಟ್ಗಳಲ್ಲಿ ತುಂಬ ಟ್ರಸ್ಟ್ಗಳಲ್ಲಿ ಇದು ಒಂದು ಇದೆ. ನಮ್ಮ ಮಹಿಳೆಯರಿಗೆಲ್ಲ ಒಂದು ಸ್ಟ್ರಾಂಗ್ ಲೀಡ್ ಮಾಡ್ತಾ ಇದ್ದಾರೆ ನಮ್ಮ ಮೇಡಮ್ಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತಾ, ಈ ಒಂದು ಟ್ರಸ್ಟ್ ಬಗ್ಗೆ ಇನ್ನೂ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ನಾನು ಕೂಡ ಕೋರ್ಕೋತಾ ಇದ್ದೀನಿ. ನನ್ನ ಹೆಸರು ಹೇಮಾ ಅಂತ. ನಾನು ಈ ಟ್ರಸ್ಟಲ್ಲಿ 1 year ಇದ್ದೀನಿ. ಈ ಟ್ರಸ್ಟಿಂದ ಇವಾಗ ಹೆಲ್ತ್ ಕಾರ್ಡನ್ನು ಮಾಡಿಸ್ತಾ ಇದ್ದಾರೆ. ಹೆಲ್ತ್ ಕಾರ್ಡು ಮೇಯ್ನ್ ಬೇಕಿರೋದೇ ಹೆಲ್ತು. ಏನಕ್ಕಂದರೆ ನಾವು ಕೆಮಿಕಲ್ ಎಲ್ಲ ತುಂಬ ಸಿಕ್ಕಾಪಟ್ಟೆ ಯೂಸ್ ಮಾಡ್ತಾ ಇದ್ದೀವಿ. ಇದರಿಂದ ನಮಗೆ ಹೆಲ್ತು ತುಂಬ ಅಪ್ಸೆಟ್ ಆಗ್ತಾ ಇದೆ. ಮತ್ತು ಸ್ಮೆಲ್ಲಿಂದ ನಮ್ಮದು ಹೆಲ್ತು ಮತ್ತು ನಮ್ಮ ಸ್ಕಿನ್ನು ಡ್ಯಾಮೇಜ್ ಆಗ್ತಾ ಇರೋದ್ರಿಂದ ಇದರಿಂದನೇ ಇದು. ಅದರಿಂದ ಇದೆಲ್ಲ ನಾವು ಕ್ಲಾಸಸ್ ಕೊಡೋದ್ರಿಂದ ನಮಗೆ ಇನ್ನೂ ಸ್ವಲ್ಪ ನಾಲೆಜ್ ಬಂದು ನಾವು ಸ್ವಲ್ಪ ಇಂಪ್ರೂವ್ ಆಗ್ಬೋದು ಅಂದ್ಕೊಂಡು ಈ ಕ್ಲಾಸಸ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು.